Let us consider this conductor. This is connected to a battery. What happens when battery is connected? This becomes positively charged, this becomes negatively charged. This is at this, okay, and therefore there will be a electric field here, okay. So in this electric field ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇರುತ್ತೆ ಅಂತ. ಅಂದರೆ ಚಾರ್ಜ್ಡ್ ಬಾಡಿನ ಇಟ್ಬಿಟ್ರೆ ಅದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಬರುತ್ತೆ. ಆ ಯೂನಿಟ್ ಪಾಸಿಟಿವ್ ಚಾರ್ಜ್ಗೆ ಇರುವಂಥ ಪೊಟೆನ್ಷಿಯಲ್ ಎನರ್ಜಿನ ನಾವು ಪೊಟೆನ್ಷಿಯಲ್ ಅಂತ ಕರಿತೀವಿ. ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇರುತ್ತೆ, ಯಾವಾಗಲೂ ಅದು ಪಾಸಿಟಿವಿಂದ ನೆಗೆಟಿವ್ ಕಡೆಗೆ ಇರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಈ ಪಾಯಿಂಟ್ ಹತ್ರ ಪೊಟೆನ್ಷಿಯಲ್ ಎಷ್ಟಿದೆ? V1. ಈ ಪಾಯಿಂಟ್ ಹತ್ರ ಪೊಟೆನ್ಷಿಯಲ್ ಎಷ್ಟು ಬರುತ್ತೆ? ಇಟ್ ಈಸ್ V2. ಆ್ಯಂಡ್ ಆ್ಯಸ್ ದಿಸ್ ಈಸ್ at positive terminal, this is higher potential and this is lower potential. Therefore, there is a potential difference in the field. Okay. So, suppose you take a positive charge, the free positive charge. Actually, we cannot expect free positive charge in the conductor. Only electrons are free. But ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ, ಫ್ರೀ ಪಾಸಿಟಿವ್ ಚಾರ್ಜನ್ನು ಅಸ್ಯೂಮ್ ಮಾಡ್ಕೊತಾ ಇದ್ದೀನಿ. ಸೊ ಇದೇನಾಗುತ್ತೆ, ಹೈಯರ್ ಪೊಟೆನ್ಷಿಯಲಿಂದ ಲೋಯರ್ ಪೊಟೆನ್ಷಿಯಲ್ ಕಡೆಗೆ ಮೂವ್ ಆಗುತ್ತೆ, ಲೈಕ್ ದಿಸ್. ಓಕೆ, ಇಟ್ ಈಸ್ ಮೂವಿಂಗ್ ಫ್ರಮ್ ಇಯರ್ ಟು ಇಯರ್. ದಿಸ್ ಫ್ಲೋ ಆಫ್ ಚಾರ್ಜ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಲೈಕ್ ದಿಸ್. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ಏನು? ಲುಕ್ ಇಯರ್, ಈಗ ಇಲ್ಲಿ ಹೈಯರ್ ಪೊಟೆನ್ಷಿಯಲ್ ಇದೆ, ಸೇ ಫಾರ್ ಎಕ್ಸಾಂಪಲ್ ಸಮ್ 10, ಹೈಯರ್ ಪೊಟೆನ್ಷಿಯಲ್ 10 ಇದೆ. ಇಲ್ಲಿ ಲೋಯರ್ ಪೊಟೆನ್ಷಿಯಲ್ ಸಪೋಸ್ ಇಟ್ ಈಸ್ ಸಮ್ 4 ಇದೆ ಅಂತ ಇಟ್ಕೊಳ್ಳೋಣ. ಸೊ 10 - 4 ಇಟ್ ಈಸ್ ಈಕ್ವಲ್ ಟು 6. ಪೊಟೆನ್ಷಿಯಲ್ ಡಿಫ್ರೆನ್ಸು 6 ಇದೆ. ಸೊ ಈ ಥರ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರೋದ್ರಿಂದ ಈ ಚಾರ್ಜ್ ಏನಾಯಿತು, ಇಲ್ಲಿಂದ ಇಲ್ಲಿಗೆ ಮೂವ್ ಆಯಿತು. ಅಂದರೆ ಇಲ್ಲಿಟ್ಟಿದ್ದಾಗ ಇದಕ್ಕೆ ಎನರ್ಜಿ 10 ಇತ್ತು, ಓಕೆ, 10 ಜೌಲ್ಸ್ ಅಷ್ಟು. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಅದಕ್ಕೊಂದಷ್ಟು ಎನರ್ಜಿ ಕಡಿಮೆ ಆಯಿತು. ಎಷ್ಟು? 6 ಜೌಲ್ಸ್ ಅಷ್ಟು ಕಡಿಮೆ ಆಗಿ 4 ಜೌಲ್ಸ್ ಅಷ್ಟು ಮಾತ್ರ ಬಂತು. ಸೊ ಇದಕ್ಕೆ ಎಷ್ಟು ಕಡಿಮೆ ಆಯಿತು ಎನರ್ಜಿ? ಯಾಕೆ ಕಡಿಮೆ ಆಯಿತು ಅಂದರೆ ದಿಸ್ ಪಾಸಿಟಿವ್ ಚಾರ್ಜ್ ಹ್ಯಾಸ್ ಮೂವ್ಡ್ ಬೈ ಇಟ್ ಸೆಲ್ಫ್. ಆದಾಗ ಅದೇ ಮೂವ್ ಆಗಿದೆ. ವೆನ್ ಇಟ್ ಮೂವ್ಸ್ ಬೈ ಇಟ್ ಸೆಲ್ಫ್, ಇಟ್ಸ್ ಎನರ್ಜಿ ಡಿಕ್ರೀಸಸ್. ಓಕೆ. ಸೊ ಇವಾಗ ಎಷ್ಟು ಎನರ್ಜಿ ಡಿಕ್ರೀಸ್ ಆಗಿದೆ ಅನ್ನೋದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಓಕೆ. ಸೊ ಅದು ಗೊತ್ತಾಗಬೇಕಂದ್ರೆ ವಾಟ್ ವಿ ಹ್ಯಾವ್ ಟು ಡೂ, ಒನ್ಸ್ ಅಗೇನ್ ವಿ ಹ್ಯಾವ್ ಟು ಬ್ರಿಂಗ್ ಇಟ್ ಬ್ಯಾಕ್ ಫ್ರಮ್ V2 to V1. ಈ ಎಂಡಿಂದ ಈ ಎಂಡಿಗೆ ವಾಪಸ್ ತರಬೇಕು. ಇವಾಗ ಇದನ್ನು ವಾಪಸ್ ತರಬೇಕು ಅಂದರೆ ವಿ ಹ್ಯಾವ್ ಟು ಡೂ ವರ್ಕ್. ಎಕ್ಸ್ಟರ್ನಲ್ ಏಜೆಂಟ್ ಹ್ಯಾಸ್ ಟು ಡೂ ವರ್ಕ್. ಯಾಕೆ? ಲುಕರ್, ಇದು ಪಾಸಿಟಿವ್ ಆಗಿದೆ, ಇದು ಪಾಸಿಟಿವ್ ಎಂಡ್, ಇದು ನೆಗೆಟಿವ್ ಆಗಿದೆ, ನೆಗೆಟಿವ್ ಎಂಡ್. ಈ ಪಾಸಿಟಿವ್ ಚಾರ್ಜನ್ನು ಈ ನೆಗೆಟಿವ್ ಏನು ಮಾಡುತ್ತೆ? ಅಟ್ರಾಕ್ಟ್ ಮಾಡುತ್ತೆ. ಇದೇನು ಮಾಡುತ್ತೆ? ರಿಪಲ್ ಮಾಡುತ್ತೆ ಅಲ್ವಾ? ಸೊ ಹಂಗಾಗಿ ಈ ಫೀಲ್ಡಲ್ಲಿ ಈ ಚಾರ್ಜ್ ಮೇಲೆ ಫೋರ್ಸು ಈ ಡೈರೆಕ್ಷನಲ್ಲಿರುತ್ತೆ. ಓಕೆ. ಸೊ ಈ ಡೈರೆಕ್ಷನಲ್ಲಿ ಇರೋದ್ರಿಂದ ನಾವು ಅದಕ್ಕೆ ಎಗನೆಸ್ಟಾಗಿ ತಗೊಂಡೋಗ್ಬೇಕು ಅಂದರೆ ವಿ ಹ್ಯಾವ್ ಟು ಅಪ್ಲೈ ಫೋರ್ಸ್. ಸೊ ನಾವು ಫೋರ್ಸನ್ನು ಅಪ್ಲೈ ಮಾಡಿ ಅದನ್ನ ಇಲ್ಲಿಂದ ಇಲ್ಲಿಗೆ ತಗೊಂಬರಬೇಕು. ಓಕೆ. ಸೊ ಲುಕ್ ಹಿಯರ್, ದಿಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ಗಿವನ್ ಬೈ V1 - V2. ಇದನ್ನು ಮೆಜರ್ ಮಾಡೋದು ಹೇಗೆ? ಲುಕ್ ಹಿಯರ್, ವಿ ಹ್ಯಾವ್ ಟು ಅಪ್ಲೈ ಫೋರ್ಸ್ ಆ್ಯಂಡ್ ವಿ ಹ್ಯಾವ್ ಟು ಮೂವ್ ಲೈಕ್ ದಿಸ್. ನೋಡಿ, ಇಲ್ಲಿ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಮೂವ್ ಮಾಡಿದ್ವಲ್ವಾ? ಇವಾಗ ಈ ಥರ ಮೂವ್ ಮಾಡೋದಕ್ಕೆ ವಿ ಹ್ಯಾವ್ ಅಪ್ಲೈಡ್ ಫೋರ್ಸ್ ಅಪ್ಲೈ ಮಾಡಿ ಡಿಸ್ಪ್ಲೇಸ್ ಮಾಡಿದ್ದೀವಿ ಅಂದರೆ ವರ್ಕ್ ಮಾಡಿದ್ದೀವಿ ಅಂತ. ಸೊ ದಟ್ ವರ್ಕ್ ಈಸ್ ಡನ್ ಬೈ ದಿಸ್ ಎಕ್ಸ್ಟರ್ನಲ್ ಏಜೆಂಟ್. ಸೊ ದಿಸ್ ವರ್ಕ್ ಈಸ್ ಕನ್ವರ್ಟೆಡ್ ಇಂಟು ಪೊಟೆನ್ಷಿಯಲ್ ಎನರ್ಜಿ. ಸೊ ಇವಾಗ ನಮಗೆ ಗೊತ್ತಾಯಿತು ಇಲ್ಲಿಂದ ಇಲ್ಲಿಗೆ ತರೋದಕ್ಕೆ ಒಂದು ಯೂನಿಟ್ ಪಾಸಿಟಿವ್ ಚಾರ್ಜನ್ನು ಎಷ್ಟು ವರ್ಕ್ ಮಾಡಿದ್ವಿ ಅಂತ. ಆ ವರ್ಕೇ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಓಕೆ. ಅಂದರೆ ಈ ಪಾಯಿಂಟ್ಗೂ ನಡುವೆ ಇರುವಂಥ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬೇಕು ಅಂದರೆ ಯೂನಿಟ್ ಪಾಸಿಟಿವ್ ಚಾರ್ಜನ್ನು ಫೀಲ್ಡ್ಗೆ ಎಗನೆಸ್ಟಾಗಿ ಇಲ್ಲಿಂದ ಇಲ್ಲಿಗೆ ಡಿಸ್ಪ್ಲೇಸ್ ಮಾಡಬೇಕು. ಸೊ ದಟ್ ಈಸ್ ಹೌ ವಿ ಕ್ಯಾನ್ ಮೆಜರ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ದಿಸ್ ಈಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ರೆಪ್ರೆಸೆಂಟೆಡ್ ಬೈ ವಿ ಅಂದರೆ V1 - V2. ಆ್ಯಕ್ಚುಲಿ ಇದನ್ನು dV ಅಂತ ತಗೊಬೇಕು, ಡಿಫ್ರೆನ್ಸ್ ಇನ್ dV. ಬಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೆ ನಾವು ವಿ ಅಂತಲೇ ರೆಪ್ರೆಸೆಂಟ್ ಮಾಡ್ತೀವಿ. ಪೊಟೆನ್ಷಿಯಲ್ಗೂ ವಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಆಲ್ಸೋ ರೆಪ್ರೆಸೆಂಟೆಡ್ ಬೈ ವಿ. ಆ್ಯಂಡ್ ನಾವು ಲುಕ್ ಹಿಯರ್, ದಿಸ್ ಇಲ್ಲಿ ವರ್ಕ್ ಮಾಡಿದ್ವಲ್ವ, ಅದೇ ಪೊಟೆನ್ಷಿಯಲ್ ಡಿಫ್ರೆನ್ಸ್. ವರ್ಕ್ ಡನ್ ಇನ್ ಮೂವಿಂಗ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಎಗನೆಸ್ಟ್ ದ ಫೀಲ್ಡ್ ವಿತೌಟ್ ಆಕ್ಸಲರೇಷನ್. ವಿತೌಟ್ ಆಕ್ಸಲರೇಷನ್ ಅನ್ನೋದು ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟು. ಅಂದರೆ ಅದನ್ನೇನು ಮಾಡಬೇಕು? ಯೂನಿಫಾರ್ಮ್ ಮೋಷನಿಂದ ಇಲ್ಲಿಂದ ಇಲ್ಲಿಗೆ ತರಬೇಕು. ವಿತ್ ಯೂನಿಫಾರ್ಮ್ ಮೋಷನ್. ಆಕ್ಸಲರೇಟ್ ಮಾಡಬಾರ್ದು, ವೆಲಾಸಿಟಿನ ಜಾಸ್ತಿನೂ ಮಾಡಬಾರ್ದು, ಕಡಿಮೆನೂ ಮಾಡ್ದಂಗೆ ಒಂದೇ ವೆಲಾಸಿಟಿಯಿಂದ ತರಬೇಕು. ಆ ಥರ ತರೋದಕ್ಕೆ ನಾವೇನು ವರ್ಕ್ ಮಾಡಿರ್ತೀವಿ? ಇನ್ ಮೂವಿಂಗ್ ಯೂನಿಟ್ ಪಾಸಿಟಿವ್ ಚಾರ್ಜ್. ಓಕೆ.
from one point to another point against the field without acceleration is equal to potential difference. ಈ ವರ್ಕೇನೆ ಈ ಪೊಟೆನ್ಷಿಯಲ್ ಡಿಫರೆನ್ಸ್ಗೆ ಈಕ್ವಲ್ ಆಗುತ್ತೆ. ಸೊ ದಿಸ್ ಈಸ್ ದ ಡೆಫಿನೇಷನ್ ಫಾರ್ ಪೊಟೆನ್ಷಿಯಲ್ ಡಿಫರೆನ್ಸ್. ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಟೂ ಪಾಯಿಂಟ್ಸ್ ಅಂತ ಕೇಳಿದ್ರೆ ದಿಸ್ ಯು ಹ್ಯಾವ್ ಟು ಸೇ. ಆಲ್ರೆಡಿ ನಮಗೆ ಇದು ಎಲೆಕ್ಟ್ರೋಸ್ಟಾಟಿಕ್ ಸೆಕೆಂಡ್ ಚಾಪ್ಟ್ರಲ್ಲಿ ನಾವು ಇದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಒನ್ಸ್ ಅಗೈನ್ ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲೂ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ನೆಕ್ಸ್ಟ್ ದಿಸ್ ವರ್ಕ್ ಡನ್ ಅಲ್ವಾ, ವರ್ಕ್ ಡನ್ಗೆ ಈಸ್ ಈಕ್ವಲ್ ಟು V1 minus V2. ಅಂದರೆ ಇದ್ರ ಪ್ರಕಾರ ವರ್ಕ್ ಡನ್ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಲ್ವಾ. ದಿಸ್ ಈಸ್ ವರ್ಕ್ ಡನ್ ದಟ್ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್. ವಾಟ್ ಈಸ್ ದ ಫಾರ್ಮುಲಾ ಫಾರ್ ವರ್ಕ್ ಡನ್? W ಈಸ್ ಈಕ್ವಲ್ ಟು F ಇಂಟು S ಏನೋ ಅಲ್ವಾ. W ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಇಲ್ಲಿಂದ ಇಲ್ಲಿಗಿರುವಂಥ ಲೆಂತನ್ನು ಡಿಸ್ಪ್ಲೇಸ್ಮೆಂಟನ್ನು ನಾವು L ಅಂತ ತಗೊಂತೀವಿ. L ಅಂದರೆ ಲೆಂತ್ ಆಫ್ ದ ಕಂಡಕ್ಟರ್. ಕಂಡಕ್ಟರ್ನ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ತಗೊಂಡೋಗಿದ್ದೀವಿ. ಲೆಂತ್ ಆಫ್ ದ ಕಂಡಕ್ಟರ್ ಇಂಟು ಫೋರ್ಸ್ ಅಪ್ಲೈಡ್ ಅಲ್ವಾ. ಸೊ ಹಂಗಾಗಿ ಇಲ್ಲಿಗೆ ಡಬ್ಲ್ಯೂಗೆ ಬದಲಾಗಿ F ಇಂಟು L ಬರ್ಕೊಬೋದು. ಸೊ ದಟ್ ಈಸ್ ಈಕ್ವಲ್ ಟು V1 ಮೈನಸ್ V2 ಪೊಟೆನ್ಷಿಯಲ್ ಡಿಫ್ರೆನ್ಸು. ಸೊ ನಾವು ಇಯರ್ F ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಚಾರ್ಜ್. ಇದು ಏನಾದ್ರು ಯೂನಿಟ್ ಚಾರ್ಜ್ ಅಲ್ಲ ಅಂದರೆ Q ಅಷ್ಟು ಚಾರ್ಜ್ ಇದ್ದರೆ ಎಷ್ಟು ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡ್ಕೊಳುತ್ತೆ ಇಲ್ಲಿ ಅಂದರೆ ದಟ್ ಎಕ್ಸ್ಪೀರಿಯನ್ಸಸ್ ದಿಸ್ ಚಾರ್ಜ್ ಎಕ್ಸ್ಪೀರಿಯನ್ಸಸ್ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್. ಎಷ್ಟದು? ದಿಸ್ ಮಚ್ EQ. ಇಟ್ ಈಸ್ ಗಿವನ್ ಬೈ ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಇಟ್ಸ್ ಚಾರ್ಜ್. ಇದರ ಚಾರ್ಜ್ ಇದು ಏನಿದೆಯಲ್ವಾ ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ಫೋರ್ಸ್ ಬರುತ್ತೆ. ಓಕೆ, ಸೊ ಬಟ್ ಇಲ್ಲಿ ವಾಟ್ ಈಸ್ Q ಈಸ್ ಈಕ್ವಲ್ ಟು 1 ಯೂನಿಟ್ ಪಾಸಿಟಿವ್ ಚಾರ್ಜನ್ನು ನಾವು ತಗೊಂಡೋಗ್ತಾ ಇರೋದು ಅಲ್ವಾ. ಇಲ್ಲಿ ನೋಡಿರಿ ದ ವರ್ಕ್ ಡನ್ ಇನ್ ಮೂವಿಂಗ್ ಯೂನಿಟ್ ಪಾಸಿಟಿವ್ ಚಾರ್ಜ್. ಹಾಗಾಗಿ ವಿ ಹ್ಯಾವ್ ಟು ಟೇಕ್ ದಿಸ್ Q ಆ್ಯಸ್ 1. ಅಫ್ಕೋರ್ಸ್ ಈ Fಗೆ ಈ Q ಇಂದ ರೆಪ್ರೆಸೆಂಟ್ ಮಾಡೋಣ. E ಅನ್ನೋದು ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು V1 ಮೈನಸ್ V2. ಬಟ್ Q ಈಸ್ ಈಕ್ವಲ್ ಟು 1 ಕೂಲಾಮ್. ಇಲ್ಲಿ ತಗೊಂಡಿರೋದು ನಾವು 1 ಕೂಲಾಂಬ್ ಆಗಿರೋದ್ರಿಂದ ಈ Q ಇದೆಯಲ್ವಾ ಮೇಕ್ ಇಟ್ 1. ಓಕೆ, ಸೊ ನಾವು E ಇಂಟು 1 ಇಂಟು L ಅಂದರೆ EL ಆಗುತ್ತೆ. ಇದು 1 ಆಗಿರೋದ್ರಿಂದ ಸೊ E ಇಂಟು L ಈಸ್ ಈಕ್ವಲ್ ಟು V1 ಮೈನಸ್ V2. ಆ್ಯಂಡ್ ನಾವು ದಿಸ್ V1 ಮೈನಸ್ V2 ಇಸ್ ನಥಿಂಗ್ ಬಟ್ V ಅಥವಾ DV ಅಂತಲೂ ತಗೊಬೋದು. ಓಕೆ, ಸೊ ಲುಕ್ ಹಿಯರ್ E ಇಂಟು L ಈಸ್ ಈಕ್ವಲ್ ಟು V ಅಲ್ವಾ. V1 ಮೈನಸ್ V2 ಇಲ್ಲಿದೆಯಲ್ವಾ. V1 ಮೈನಸ್ V2 is nothing but V, that is potential difference. Okay, so E into L is equal to V. Therefore what happens here, this E is equal to ಇದರಿಂದ ನಮಗೇನು ಫಾರ್ಮುಲಾ ಬರುತ್ತೆ ನೋಡ್ರಿ. E is equal to V divided by L. ಓಕೆ, E is equal to V divided by L. V ಅನ್ನೋದು ಪೊಟೆನ್ಷಿಯಲ್ ಡಿಫ್ರೆನ್ಸು, L ಅನ್ನೋದು ಲೆಂತ್ ಆಫ್ ದ ಕಂಡಕ್ಟರ್. ಸೊ ಇದನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. E is equal to dV by dx. X ಅನ್ನೋದು ಡಿಸ್ಪ್ಲೇಸ್ಮೆಂಟ್ಗೆ ಬದಲಾಗಿ ಇದು ಎಕ್ಸ್ಗೆ ಬದಲಾಗಿ L ಅಂತ ತಗೊಂಡಿದ್ದೀವಿ ಅಷ್ಟೇ. ಸೊ ದಿಸ್ ರಿಲೇಷನ್ ಯು ಹ್ಯಾವ್ ಟು ನೋ. E is equal to V by L. ಮುಂದೆ ನಮಗೆ ಡೆರಿವೇಷನ್ಸಲ್ಲಿ ಇದು ಬೇಕಾಗುತ್ತೆ. ಓಕೆ, ಸೊ ದಿಸ್ ದ ಇಂಪಾರ್ಟೆಂಟ್ ಡೆರಿವೇಷನ್. ಸೊ ನಾವು ಇಯರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಗ್ಗೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೂ ಕಂಡಕ್ಟ್ರಲ್ಲಿ ಇರೋವಂಥ ಎಲೆಕ್ಟ್ರಿಕ್ ಫೀಲ್ಡ್ಗೂ ರಿಲೇಷನನ್ನು ಪಡ್ಕೊಂಡ್ವಿ. Okay, so now let us go to the next thing. So here look here, current and current density. So ನಮಗೆ ಕರೆಂಟ್ ಅಂದರೆ ಏನು ಗೊತ್ತಾಯಿತು, ಫ್ಲೋ ಆಫ್ ಚಾರ್ಜ್ ಅಲ್ವಾ. ಸ್ಟ್ರೆಂತ್ ಆಫ್ ದ ಕರೆಂಟ್ ಅಂದರೆ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಅಕ್ರಾಸ್ ಎನಿ ಕ್ರಾಸ್ ಸೆಕ್ಷನ್. ಈಗ ಇಲ್ಲೊಂದು ಕಂಡಕ್ಟರ್ ಇದೆ. ಯಾವ ಥರ ಇದೆ ಇಲ್ಲಿ ಕಂಡಕ್ಟ್ರು? ಲುಕ್ ಹಿಯರ್ ಅಟ್ ಒನ್ ಎಂಡ್ ಲುಕ್ ಅಟ್ ದ ಡಯಾಮೀಟರ್. ಇಲ್ಲಿ ಎಷ್ಟು ಡಯಾಮೀಟರ್ ಇದೆ ನೋಡ್ರಿ, ಆ್ಯಂಡ್ ಇಲ್ಲಿ ಎಷ್ಟು ಡಯಾಮೀಟರ್ ಇದೆ ನೋಡ್ರಿ. ಓಕೆ, ಒಂದೊಂದು ಕಡೆ ಒಂದೊಂದು ಥಿಕ್ನೆಸ್ ಇದೆ. ಇಲ್ಲಿ ಬೇರೆ ಇದೆ, ಇಲ್ಲಿ ಬೇರೆ ಇದೆ ಅಲ್ವಾ. ಈ ಥರ ಇಟ್ ಈಸ್ ನಾಟ್ ಎ ಕಂಡಕ್ಟರ್ ಆಫ್ ಯೂನಿಫಾರ್ಮ್ ಥಿಕ್ನೆಸ್. ಇದು ಯೂನಿಫಾರ್ಮ್ ಥಿಕ್ನೆಸ್ ಅಲ್ಲ. ಓಕೆ, ಈ ಥರದ ಒಂದು ಕಂಡಕ್ಟ್ರನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. ಇದರಲ್ಲಿ ಫ್ರೀ ಎಲೆಕ್ಟ್ರಾನ್ಸ್, ದೀಸ್ ಆರ್ ಆಲ್ ಫ್ರೀ ಎಲೆಕ್ಟ್ರಾನ್ಸ್. ಸೊ ಡೆನ್ಸಿಟಿ ಫ್ರೀ ಎಲೆಕ್ಟ್ರಾನ್ಸ್ದು ತುಂಬಾ ಇರುತ್ತೆ. ಸೊ ನಾವು ಲುಕ್ ಹಿಯರ್, ವೆನ್ ದಿಸ್ ಈಸ್ ಕನೆಕ್ಟೆಡ್ ಟು ಎ ಬ್ಯಾಟ್ರಿ. ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಬ್ಯಾಟ್ರಿಗೆ ಕಂಡಕ್ಟರ್ನ ಕನೆಕ್ಟ್ ಅಥವಾ ಬ್ಯಾಟ್ರಿನ ಕಂಡಕ್ಟರ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಅದರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸೆಟಪ್ ಆಗುತ್ತೆ. ಓಕೆ, ದಿಸ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ವಾಟ್ ಡಸ್ ಎಲೆಕ್ಟ್ರಿಕ್ ಫೀಲ್ಡ್ ಡು? ಸೊ ಇನ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ದೀಸ್ ಫ್ರೀ ಎಲೆಕ್ಟ್ರಾನ್ಸ್ ಎಕ್ಸ್ಪೀರಿಯನ್ಸ್ ಫೋರ್ಸ್ ಅಲ್ವಾ. ಯಾವ ಡೈರೆಕ್ಷನಲ್ಲಿ? ಸೊ ಆ ಫೀಲ್ಡ್ಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಎಲೆಕ್ಟ್ರಾನ್ಸು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋದ್ರಿಂದ ದೇ ಮೂವ್ ಲೈಕ್ ದಿಸ್. ಲುಕ್ ಹಿಯರ್, ನೆಗೆಟಿವ್ ಸೈಡಿಂದ
ಪಾಸಿಟಿವ್ ಸೈಡ್ ಕಡೆಗೆ ಮೂವ್ ಆಗುತ್ತೆ, ಲೈಕ್ ದಿಸ್, ಈ ಥರ ಮೂವ್ ಆಗುತ್ತೆ. ಸೊ ಈ ಥರ ಮೂವ್ ಆಗುವಾಗ ಈ ಕಂಡಕ್ಟ್ರಲ್ಲಿ ಕರೆಂಟು ಫ್ಲೋ ಆಗ್ತಾ ಇದೆ ಅಂತ ಹೇಳ್ತೀವಿ. ನಾವು ದಿಸ್ ಕಂಡಕ್ಟರ್ ಇಸ್ ಸೆಟ್ ಟು ಬಿ, ಕರೆಂಟ್ ಈಸ್ ಸೆಟ್ ಟು ಬಿ ಫ್ಲೋಯಿಂಗ್ ಇನ್ ದ ಕಂಡಕ್ಟರ್. ಓಕೆ, ಸೊ ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ. ನಾವು ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಕರೆಂಟನ್ನು ಜಸ್ಟ್ ಕರೆಂಟ್ ಎಷ್ಟಿದೆ ಅಂತ ಕರಿತೀವಿ. ನಾವು ಆ್ಯಕ್ಚುಲಿ ವಾಟ್ ಇಸ್ ದ ಸ್ಟ್ರೆಂತ್ ಆಫ್ ಕರೆಂಟ್ ಅಟ್ ದಿಸ್ ಪಾಯಿಂಟ್ ಅಂತ ಹೇಳಬೇಕು. ಅದಕ್ಕೆ ಬದಲಾಗಿ ವಾಟ್ ಈಸ್ ದ ಕರೆಂಟ್ ಅಟ್ ದಿಸ್ ಪಾಯಿಂಟ್, ವಾಟ್ ಈಸ್ ದ ಕರೆಂಟ್ ಅಟ್ ದಿಸ್ ಪಾಯಿಂಟ್ ಅಂತ ಹೇಳ್ತೀವಿ. ಏನು ಕರೆಂಟ್ ಇಲ್ಲಿ ಕರೆಂಟ್ ಎಷ್ಟಿದೆ ಅಂತ ಕೇಳಿದರೆ ಅರ್ಥ ಏನು, ಕರೆಂಟ್ಗೆ ಸ್ಟ್ರೆಂತ್ ಎಷ್ಟಿದೆ, ದಟ್ ಈಸ್ ದ ಮೀನಿಂಗ್. ಓಕೆ, ಸೊ ಅಕಾರ್ಡಿಂಗ್ ಟು ಡೆಫಿನೇಷನ್, ಸೊ ವಾಟ್ ಈಸ್ ದ ಡೆಫಿನೇಷನ್ ಫಾರ್ ಸ್ಟ್ರೆಂತ್ ಆಫ್ ದ ಕರೆಂಟ್? ನೀವು ಎಲ್ಲೋ ಒಂದು ಕಡೆ, ಸಪೋಸ್ ಇಲ್ಲೆಲ್ಲೋ ಒಂದು ಕಡೆ ಒಂದು ಯೂನಿಟ್, ಒಂದು ಕ್ರಾಸ್ ಸೆಕ್ಷನ್ ತಗೊಂತೀರ, ಯೂನಿಟ್ ಅಲ್ಲ ಕ್ರಾಸ್ ಸೆಕ್ಷನ್, ಅದ್ರ ಮುಖಾಂತರ ಸೆಕೆಂಡ್ಗೂ ಎಷ್ಟು ಚಾರ್ಜ್ ಹೋಗ್ತಾ ಇದೆ ಅನ್ನೋದು. ಅಥವಾ ಇಲ್ಲೆಲ್ಲೋ ತಗೊಂತೀರ ಅಂತ ಇಟ್ಕೊಳ್ಳೋಣ, ಲೈಕ್ ಈ ಸಮ್ವೇರ್ ಇಯರ್. ಓಕೆ, ಇಲ್ಲೊಂದು ಕ್ರಾಸ್ ಸೆಕ್ಷನ್ ತಗೊಳ್ತೀರ, ಅಥವಾ ಇಲ್ಲೆಲ್ಲೋ ಕ್ರಾಸ್ ಸೆಕ್ಷನ್ ತಗೊಂತೀರ. ಓಕೆ, ಸೊ ಯು ಟೇಕ್ ಎನಿವೇರ್ ಕ್ರಾಸ್ ಸೆಕ್ಷನ್ನು ನೀವೆಲ್ಲರೂ ತಗೊಳ್ರಿ. ನೋಡಿರಿ, ಈ ಕ್ರಾಸ್ ಸೆಕ್ಷನ್ ಮುಖಾಂತರ ಇಲ್ಲೆಷ್ಟು ಎಲೆಕ್ಟ್ರಾನ್ಸ್ ಒಂದು ಸೆಕೆಂಡ್ಗೆ ಹೋಗ್ತಾ ಇದೆಯೋ ಇಲ್ಲೂ ಅಷ್ಟೇ ಹೋಗ್ತಾ ಇದೆ. ಇಯರ್ ಆಲ್ಸೋ ಸೇಮ್ ಅಲ್ವಾ? ನೋಡಿರಿ, ಇಲ್ಲಿ ಸಪೋಸ್ ಒಂದು ಲೈನಲ್ಲಿ ಒಂದು ಎಲೆಕ್ಟ್ರಾನ್ ಹೋಗುತ್ತೆ ಒಂದು ಸೆಕೆಂಡ್ಗೆ ಅಂತ ಇಟ್ಕೊಂಡ್ರೆ 1 2 3 4 5 6 7 8 ಎಲೆಕ್ಟ್ರಾನ್ಸ್ ಪರ್ ಸೆಕೆಂಡ್ ಇಲ್ಲಿ ಹೋಗ್ತಾ ಇದೆ. ಇಲ್ಲಿ ಎಷ್ಟು ಹೋಗುತ್ತೆ? ಇಲ್ಲೂ ಅಷ್ಟೇ 1 2 3 4 5 6 7 8. ಇಯರ್ ಆಲ್ಸೋ ಸೇಮ್. ಎವ್ರಿವೇರ್ ದ ಸ್ಟ್ರೆಂತ್ ಆಫ್ ದ ಕರೆಂಟ್ ಈಸ್ ಸೇಮ್. ಓಕೆ, ಅಂದರೆ ಒಂದು ವೈರಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ ಅಂತ ಇಟ್ಕೊಳ್ರಿ. ಆ ವೈರು ಒಂದು ಕಡೆ ತುಂಬ ದಪ್ಪ ಇದೆ, ಇನ್ನೊಂದು ಕಡೆ ತುಂಬ ತೆಳುವಾಗಿದೆ, ತಿನ್ನಾಗಿದೆ ಅಂತ ಇಟ್ಕೊಳ್ರಿ. ನೀವು ದಪ್ಪ ಇರೋ ಕಡೆ ಟಚ್ ಮಾಡಿದ್ರೆ ಎಷ್ಟು ಶಾಕ್ ಹೊಡೆಯುತ್ತೋ, ತೆಳುವಾಗಿರೋ ಕಡೆ ಟಚ್ ಮಾಡಿದ್ರು ಅಷ್ಟೇ ಶಾಕ್ ಹೊಡೆಯುತ್ತೆ. ಓಕೆ, ಬಿಕಾಸ್ ದ ಸ್ಟ್ರೆಂತ್ ಆಫ್ ದ ಕರೆಂಟ್ ಈಸ್ ಸೇಮ್ ಎವ್ರಿವೇರ್. ಓಕೆ, ಸೊ ನಾವು ಲೆಟ್ ಅಸ್ ಅಫ್ಕೋರ್ಸ್ ಸ್ಟ್ರೆಂತ್ ಗೊತ್ತಾಯಿತು. ಹಾಗಾದರೆ ಕರೆಂಟ್ ಡೆನ್ಸಿಟಿ ಏನು? ಲುಕ್ ಯರ್, ಇಲ್ಲೇನಾಗಿದೆ, ಎಲೆಕ್ಟ್ರಾನ್ಸ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್, ಡೆನ್ಸ್ ಆಗಿದ್ದಾವೆ, ಕ್ಲೋಸ್ ಆಗಿದ್ದಾವೆ. ಇಲ್ಲಿ ಬರ್ತಾ ಬರ್ತಾ ಏನಾಗ್ತಾ ಇದೆ, ದೇ ಆರ್ ರೇರ್, ಇಸ್ಂಟ್ ಇಟ್? ತುಂಬ ದೂರ ಇದ್ದಾವೆ. ಅಂದರೆ ಅವುಗಳ ಡೆನ್ಸಿಟಿ ಇಲ್ಲಿ ತುಂಬ ಕಡಿಮೆ ಇದೆ. ಸೊ ಇಲ್ಲಿ ಎಲ್ಲ ಕಡೆ ಕರೆಂಟ್ ಸೇಮ್ ಇದೆ, ಬಟ್ ಡಿಫ್ರೆನ್ಸ್ ಏನಿದೆ ಅಂದರೆ ಆ ಕರೆಂಟ್ನ ಡೆನ್ಸಿಟಿ ಇಲ್ಲಿ ಜಾಸ್ತಿ ಇದೆ, ಇಲ್ಲಿ ಕಡಿಮೆ ಇದೆ, ಇಲ್ಲಿ ಇನ್ನೂ ಕಡಿಮೆ ಇದೆ. ಓಕೆ, ನಾವು ಕರೆಂಟ್ ಈಸ್ ಈಕ್ವಲ್ ಟು ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಈ ಪಾಯಿಂಟ್ ಹತ್ರ ಕರೆಂಟ್ ಬೇಕು ಅಂದರೆ ಇಲ್ಲಿ ಕ್ರಾಸ್ ಸೆಕ್ಷನ್ ತಗೋಬೇಕು, ಈ ಪಾಯಿಂಟ್ ಹತ್ರ ಕರೆಂಟ್ ಬೇಕಂದರೆ ಇಲ್ಲಿ ಕ್ರಾಸ್ ಸೆಕ್ಷನ್ ತಗೋಬೇಕು, ಇಲ್ಲಿ ಬೇಕಂದರೆ ಕ್ರಾಸ್ ಸೆಕ್ಷನ್. ಎವ್ರಿವೇರ್ ಕರೆಂಟ್ ಈಸ್ ಸೇಮ್. ಇವಾಗ ನಾವು ಕರೆಂಟ್ ಡೆನ್ಸಿಟಿ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಜೆ. ಕರೆಂಟ್ ಡೆನ್ಸಿಟಿ ಈಸ್ ರೆಪ್ರೆಸೆಂಟೆಡ್ ಬೈ ಜೆ. ಕರೆಂಟ್ ಡೆನ್ಸಿಟಿ ಅಂದರೆ ಏನು ನೋಡೋಣ. ಸೊ ಎವ್ರಿವೇರ್ ಕರೆಂಟ್ ಈಸ್ ದೇರ್, ಏನೋ. ಸೊ ಸಪೋಸ್ ಲುಕ್ ಯರ್, ಇದಕ್ಕೆ ಕರೆಂಟ್ ಡೆನ್ಸಿಟಿಗೆ ಫಾರ್ಮುಲಾ ಜೆ ಈಸ್ ಈಕ್ವಲ್ ಟು ಐ ಬೈ ಎ. ಐ ಬೈ ಎ ಅಂದರೆ ಕರೆಂಟ್ ಪರ್ ಯೂನಿಟ್ ಏರಿಯಾ. ಕರೆಂಟ್ ಪರ್ ಯೂನಿಟ್ ಏರಿಯಾ ಅಂತ, ಕರೆಂಟ್ ಡಿವೈಡೆಡ್ ಬೈ ಏರಿಯಾ. ನಾವು ಲೆಟ್ ಅಸ್ ಕನ್ಸಿಡರ್ ಯೂನಿಟ್ ಏರಿಯಾ. ಇದು ಒಂದು ಯೂನಿಟ್ ಏರಿಯಾ ಅಂತ ಇಟ್ಕೊಳ್ಳೋಣ. ಆ್ಯಕ್ಚುಲಿ ಏರಿಯಾ ಆಫ್ ಎ ಸರ್ಫೇಸ್ ಈ ಸ್ಕೇಲರ್ ಕ್ವಾಂಟಿಟಿ, ಬಟ್ ನಾವು ಇಲ್ಲಿ ಇದನ್ನು ವೆಕ್ಟಾರ್ ಕ್ವಾಂಟಿಟಿಯಾಗಿ ಇಮ್ಯಾಜಿನ್ ಮಾಡ್ಕೊತೀವಿ. ಸೊ ವೆಕ್ಟಾರ್ ಕ್ವಾಂಟಿಟಿ ಆಗಬೇಕಂದ್ರೆ ಒಂದು ಡೈರೆಕ್ಷನ್ ಬೇಕಲ್ವಾ? ಅದಕ್ಕೆ ಈ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ, ಲುಕ್ ಯರ್, ಪರ್ಪೆಂಡಿಕ್ಯುಲರ್ ಆಗಿ ನಾವೊಂದು ಡೈರೆಕ್ಷನನ್ನು ತೋರಿಸ್ತೀವಿ. ದಿಸ್ ಇಸ್ ದ ಪರ್ಪೆಂಡಿಕ್ಯುಲರ್. ಸೊ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ದಿಸ್ ಸರ್ಫೇಸ್. ಸೊ ಈ ಸರ್ಫೇಸ್ನ ಡೈರೆಕ್ಷನ್ ಇದು ಅಂತ ತಗೊಂತೀವಿ, ಆ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ. ಇವಾಗ ಇದು ವೆಕ್ಟರ್ ಆಗಿರೋದ್ರಿಂದ ಇದನ್ನು ನಾವು ಏರಿಯಾ ಎಲಿಮೆಂಟ್, ಅಫ್ಕೋರ್ಸ್ ಸ್ಮಾಲ್ ಪೀಸ್ ಏರಿಯಾ ಎಲಿಮೆಂಟ್ ಇದು. ಓಕೆ, ಸೊ ನೌ ದಿಸ್ ಈಸ್ ಅಫ್ಕೋರ್ಸ್ ಡೈರೆಕ್ಷನ್. ಸೊ ಲೆಟ್ ಅಸ್ ಕನ್ಸಿಡರ್ ಎ ಪಾಯಿಂಟ್ ಇಯರ್. ಈ ಪಾಯಿಂಟ್ ಹತ್ರ ಇದನ್ನು ಇಲ್ಲಿಡೋಣ. ಓಕೆ, ದಿಸ್ ಏರಿಯಾ ಲೆಟ್ ಇಟ್ ಬಿ ಪುಟ್ ಸಮ್ವೇರ್ ಇಯರ್. ಲುಕ್ ಯರ್, ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಾ ಇದ್ದಾವೆ? 1 2 3 4 5 6 7 8 ಎಲೆಕ್ಟ್ರಾನ್ಸ್ ಪರ್ ಸೆಕೆಂಡ್. ಸೊ 8 ಕರೆಂಟ್ ಈಸ್ 8 ಅಂತ ಇಟ್ಕೊಳ್ಳೋಣ. ಸೊ ನಾವು ಲೆಟ್ ಅಸ್ ರೊಟೇಟ್ ದಿಸ್ ಒನ್ ಲೈಕ್ ದಿಸ್. ಸೊ ಈ ಥರ ಪರ್ಪೆಂಡಿಕ್ಯುಲರ್ ಆಗಿದ್ದು ಈ ಥರ, ದಿಸ್ ಆ್ಯಂಗಲ್ ಈಸ್ ಡೈರೆಕ್ಷನ್ ಈಸ್ ಚೇಂಜ್ ಇನ್ನು. ಸೊ ಈ ಥರ ಡೈರೆಕ್ಷನ್ ಚೇಂಜ್ ಆಗಿದ್ದಕ್ಕೆ ಈ ಸರ್ಫೇಸ್ ಮುಖಾಂತರ ಎಷ್ಟು ಪಾಸ್ ಆಗ್ತಾಯಿದೆ ನೋಡ್ರಿ. ಇಲ್ಲಿ ಇದು ಮಿಸ್ ಆಗಿದೆ, ಕೆಳಗಡೆ ಇದೊಂದು ಮಿಸ್ ಆಗಿದೆ. ಅಂದರೆ 8 ಇದೇನಾಯಿತು, ನವ್ ಇಟ್ ಈಸ್ 6 ಅಲ್ವಾ? ಕರೆಂಟ್ ಡೆನ್ಸಿಟಿ ನವ್ ಇಟ್ ಈಸ್ 6 ಆಂಪಿಯರ್ ಪರ್ ದಿಸ್ ಥಿಂಗ್ ಯೂನಿಟ್ ಏರಿಯಾ, 6 ಆಂಪ್ಸ್ ಪರ್ ಯೂನಿಟ್ ಏರಿಯಾ. ಕರೆಂಟ್ ಡೆನ್ಸಿಟಿ 6 ಆಯಿತು. ಇನ್ನು ಸ್ವಲ್ಪ ಚೇಂಜ್ ಮಾಡೋಣ ಇದು.
ಓಕೆ. ಯಾಕೆ ಇಲ್ಲಿ ನೋಡಿರಿ, ಇದು ವಾಟ್ ಈಸ್ ದಿಸ್ ಈಸ್ ದ ಎಫೆಕ್ಟಿವ್ ಏರಿಯಾ ಆಫ್ ದಿಸ್ ಒನ್ ಪರ್ಪೆಂಡಿಕ್ಯುಲರ್ ಟು ದಿಸ್ ಕರೆಂಟ್. ಏನು ಎಫೆಕ್ಟಿವ್ ಏರಿಯಾ ಅಂದರೆ, ಈಗ ಇಲ್ಲಿಂದ ಈ ಕಡೆಯಿಂದ ನಾವೇನಾದರೂ ಒಂದು ಲ್ಯಾಂಪ್ ತಗೊಂಡು, ಲ್ಯಾಂಪ್ ಅಥವಾ ಸೋರ್ಸ್ ಆಫ್ ಲೈಟ್ ತಗೊಂಡು ಈ ಡೈರೆಕ್ಷನಲ್ಲಿ ನಾವು ಲೈಟನ್ನು ಆನ್ ಮಾಡಿದ್ರೆ ಲೈಕ್ ದಿಸ್ ಏನಾಗುತ್ತೆ, ಸೊ ಇದ್ರದ್ದು ನೆರಳು ಈ ಥರ ಬೀಳುತ್ತೆ ತಾನೇ. ಇಲ್ಲೊಂದು ಸ್ಕ್ರೀನ್ ಇಟ್ಬಿಟ್ರೆ ನೆರಳು ಈ ಥರ ಬೀಳುತ್ತೆ. ದಿಸ್ ಇಸ್ ದ ಎಫೆಕ್ಟಿವ್ ಏರಿಯಾ. ಓಕೆ, ದಿಸ್ ಒನ್ ಈಸ್ ಎಫೆಕ್ಟಿವ್ ಏರಿಯಾ ಪರ್ಪೆಂಡಿಕ್ಯುಲರ್ ಟು ದ ಕರೆಂಟ್. ಇದ್ರದ್ದು ಎಫೆಕ್ಟಿವ್ ಏರಿಯಾ. ಇಷ್ಟು ಏರಿಯಾ ಮುಖಾಂತರ ಕರೆಂಟ್ ಪಾಸ್ ಆಗ್ತಾ ಇದೆ ಈ ಥರ ಡೈರೆಕ್ಷನ್ ಇದ್ದಾಗ. ಸಪೋಸ್ ಇವಾಗ ನಾವು ಇನ್ನು ಸ್ವಲ್ಪ ಅದನ್ನು ರೊಟೇಟ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ, ಲೈಕ್ ದಿಸ್. ಇನ್ನು ಸ್ವಲ್ಪ ರೊಟೇಟ್ ಮಾಡಿದ್ವಿ, ಇವಾಗ ಏನಾಯಿತು ನೋಡಿರಿ, ಇಲ್ಲಿ 1 2 3 ಓನ್ಲಿ 3 ಎಲೆಕ್ಟ್ರಾನ್ಸ್ ಪರ್ ಸೆಕೆಂಡ್ ಹೋಗ್ತಾ ಇದೆ. ಕರೆಂಟ್ 3 ಇದೆ, 3 ಪರ್ ಯೂನಿಟ್ ಏರಿಯಾ. ನಾವು ಡೆನ್ಸಿಟಿ ಈಸ್ 3. ಡೈರೆಕ್ಷನ್ ಚೇಂಜ್ ಆದಂಗೆಲ್ಲ ಕರೆಂಟ್ನ ಡೆನ್ಸಿಟಿ ಚೇಂಜ್ ಆಗುತ್ತೆ. ಇದ್ರದ್ದು ಎಫೆಕ್ಟಿವ್ ಏರಿಯಾ ಎಷ್ಟಿರುತ್ತೆ, ಲೈಕ್ ದಿಸ್. ಸೊ ದಿಸ್ ಈಸ್ ದ ಎಫೆಕ್ಟಿವ್ ಏರಿಯಾ. ಯಾಕೆಂದರೆ ಇಲ್ಲಿಂದ ನೆರಳು ಇಲ್ಲಿ ಬೀಳುತ್ತೆ ಆ್ಯಂಡ್ ಫ್ರಮ್ ಇಯರ್ ಟು ಇಯರ್ ಲೈಕ್ ದಿಸ್. ದಿಸ್ ಈಸ್ ದ ಎಫೆಕ್ಟಿವ್ ಏರಿಯಾ. ಓಕೆ, ಆ್ಯಂಡ್ ಲೈಕ್ ದಿಸ್ ಡೈರೆಕ್ಷನ್ ಚೇಂಜ್ ಆದಂಗೆಲ್ಲ ಕರೆಂಟ್ ಡೆನ್ಸಿಟಿ ಚೇಂಜ್ ಆಗುತ್ತೆ. ಸೊ ಡೈರೆಕ್ಷನ್ ಮೇಲೆ ಕರೆಂಟ್ ಡೆನ್ಸಿಟಿ ಡಿಪೆಂಡ್ ಆಗಿರೋದ್ರಿಂದ ಜೆ, ದಟ್ ಈಸ್ ಕರೆಂಟ್ ಡೆನ್ಸಿಟಿ, ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ. ಏನು ವೆಕ್ಟಾರ್ ಕ್ವಾಂಟಿಟಿ ಅಂದರೆ, ಯಾವ ಫಿಸಿಕಲ್ ಕ್ವಾಂಟಿಟಿ ಡೈರೆಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೋ, ಅಂದರೆ ಡೈರೆಕ್ಷನ್ ಚೇಂಜ್ ಮಾಡ್ದಂಗೆಲ್ಲ ಅದ್ರ ವ್ಯಾಲ್ಯೂ ಚೇಂಜ್ ಆಗುತ್ತೋ ಅಂಥದ್ದನ್ನು ನಾವು ವೆಕ್ಟರ್ ಕ್ವಾಂಟಿಟಿ ಅಂತ ಕರಿತೀವಿ. ಓಕೆ, ಲುಕ್ ಹಿಯರ್. ಸೊ ಕರೆಂಟ್ ಡೆನ್ಸಿಟಿ ಅಂದರೆ ಎಷ್ಟು ಒತ್ತಾಗಿ ಕರೆಂಟ್ ಇದೆ ಅನ್ನೋದು. ಓಕೆ, ಕರೆಂಟ್ ಡೆನ್ಸಿಟಿ ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ. ಬಟ್ ಕರೆಂಟ್ ಅನ್ನೋದು ಇಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಕರೆಂಟ್ ಅನ್ನೋದಕ್ಕೆ ಡೈರೆಕ್ಷನ್ ಇಲ್ಲ. ಓಕೆ, ಕರೆಂಟ್ ಡೆನ್ಸಿಟಿಗೆ ಡೈರೆಕ್ಷನ್ ಇದೆ. ಸೊ ದಿಸ್ ಈಸ್ ದ ವೆಕ್ಟಾರ್ ಕ್ವಾಂಟಿಟಿ. ಸೊ ಈ ಜೆ ಅನ್ನೋದು ವೆಕ್ಟಾರ್ ಕ್ವಾಂಟಿಟಿ ಆಗಿರೋದ್ರಿಂದ ರೈಟ್ ಸೈಡು ಯಾವುದಾದ್ರೂ ಒಂದು ಕ್ವಾಂಟಿಟಿ ವೆಕ್ಟಾರ್ ಆಗಿರಬೇಕು. ಐ ಈಸ್ ನಾಟ್ ವೆಕ್ಟಾರ್. ಸೊ ಹಂಗಾಗಿ ಏರಿಯಾನ ನಾವು ವೆಕ್ಟಾರ್ ಕ್ವಾಂಟಿಟಿ ಅಂತ ತಗೊಬೇಕು. ಓಕೆ, ಸೊ ಏರಿಯಾನ ವೆಕ್ಟಾರ್ ಕ್ವಾಂಟಿಟಿ ಅಂತ ತಗೊಂಡು ಏರಿಯಾ ವೆಕ್ಟಾರ್ ಅಂತ ಕರಿತೀವಿ. ದಿಸ್ ಈಸ್ ಏರಿಯಾ ವೆಕ್ಟಾರ್. ಅದರ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಡೈರೆಕ್ಷನ್ ತಗೊಂತೀವಿ. ಸೊ ದಿಸ್ ಈಸ್ ಕರೆಂಟ್ ಡೆನ್ಸಿಟಿ. ಜ್ಞಾಪಕ ಇಟ್ಕೊಬೇಕು ಈ ಫಾರ್ಮುಲಾ ಎಲ್ಲ. ಐ ಬೈ ಎ, ದಟ್ ಈಸ್ ಕರೆಂಟ್ ಪರ್ ಯೂನಿಟ್ ಏರಿಯಾ. Current density is defined as the current through unit area normal to the current. Current through unit area ಅಂದರೆ ಒಂದು ಯೂನಿಟ್ ಏರಿಯಾ ತಗೊಂಡ್ರೆ ಆ ಯೂನಿಟ್ ಏರಿಯಾ ಮುಖಾಂತರ ಪರ್ಪೆಂಡಿಕ್ಯುಲರ್ ಆಗಿ ಎಷ್ಟು ಕರೆಂಟ್ ಹೋಗುತ್ತೆ, ನಾರ್ಮಲ್ ಟು ದ ಕರೆಂಟ್. ಅಂದರೆ ಈ ಯೂನಿಟ್ ಏರಿಯಾನ ಯಾವ ಥರ ತಗೊಬೇಕು ನಾವು, ಪರ್ಪೆಂಡಿಕ್ಯುಲರ್ ಟು ದ ಕರೆಂಟ್ ಡೈರೆಕ್ಷನ್. ಈ ಕರೆಂಟ್ ಡೈರೆಕ್ಷನ್ ಅಂದರೆ ಎಲೆಕ್ಟ್ರಾನ್ಗಳು ಫ್ಲೋ ಆಗ್ತಾ ಇದ್ದಾವಲ್ವ, ಆ ಫ್ಲೋಯಿಂಗ್ ಡೈರೆಕ್ಷನ್ಗೆ ಪರ್ಪೆಂಡಿಕ್ಯುಲರಾಗಿ ತಗೊಬೇಕಾಗುತ್ತೆ. ಸೊ ದಿಸ್ ಈಸ್ ಡೆಫಿನೇಷನ್. ಓಕೆ, ಸೊ ನಾವು ಇಟ್ ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ. ಯು ಹ್ಯಾವ್ ಟು ನೋ. ನಿಮಗೆ 1 ಮಾರ್ಕ್ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ವೆದರ್ ಕರೆಂಟ್ ಡೆನ್ಸಿಟಿ ಈಸ್ ಸ್ಕೇಲಾರ್ ಕ್ವಾಂಟಿಟಿ ಆರ್ ವೆಕ್ಟಾರ್ ಕ್ವಾಂಟಿಟಿ. ಓಕೆ, ಆ ಥರ ಕೇಳೋ ಚಾನ್ಸಸ್ ಇರುತ್ತೆ. ಸೊ ನಾವು ಲುಕ್ ಹಿಯರ್, ಇಟ್ ಈಸ್ ಇಫ್, ಓಕೆ, if directed along E, that is electric field ಡೈರೆಕ್ಷನಲ್ಲಿ ಡೈರೆಕ್ಟ್ ಆಗಿದ್ದರೆ, ಓಕೆ, ಅಂದರೆ ಅದು ಎಲೆಕ್ಟ್ರಿಕ್ ಫೀಲ್ಡ್ನ ಡೈರೆಕ್ಷನಲ್ಲಿ ಡೈರೆಕ್ಟ್ ಆಗಿರುತ್ತೆ. ಲುಕ್ ಹಿಯರ್, ಇಟ್ ಈಸ್ ಲೈಕ್ ದಿಸ್. ಸೊ ಇದು ಅಂದರೆ ಇದರ ಡೈರೆಕ್ಷನು ಎಲೆಕ್ಟ್ರಿಕ್ ಫೀಲ್ಡ್ನ ಡೈರೆಕ್ಷನಲ್ಲಿ ಇದ್ದರೆ ಆವಾಗ ಈ ಸರ್ಫೇಸು ಎಲೆಕ್ಟ್ರಾನ್ಗಳು ಫ್ಲೋ ಆಗೋದಕ್ಕೆ ನಾರ್ಮಲ್ ಆಗಿರುತ್ತೆ ಅಂತ. ಓಕೆ, ಸೊ ನೌ, ಸೊ ದಿಸ್ ಈಸ್ ಅಬೌಟ್ ಕರೆಂಟ್ ಡೆನ್ಸಿಟಿ. ಸೊ ಇವಾಗ ಮತ್ತೊಂದು ಫಾರ್ಮುಲಾ ಆ್ಯಡ್ ಆಯ್ತಲ್ಲ ನಮಗೆ, ಜೆ ಈಸ್ ಈಕ್ವಲ್ ಟು ಐ ಬೈ ಎ. ಏನೇನು ಫಾರ್ಮುಲಾ ಆ್ಯಡ್ ಆಗ್ತಾ ಇದೆ ನೋಡ್ರಿ ಇಲ್ಲಿ ಅಲ್ವಾ. ಸೊ ಕರೆಂಟ್ಗೆ, ರೆಸಿಸ್ಟೆನ್ಸ್ಗೆ, ರೆಸಿಸ್ಟಿವಿಟಿಗೆ, ಕಂಡಕ್ಟೆನ್ಸ್ಗೆ, ರೆಸಿಸ್ಟಿವಿಟಿ. ಓಕೆ, ಆ್ಯಂಡ್ ನೆಕ್ಸ್ಟ್ ದಿಸ್ ಈಸ್ ಕರೆಂಟ್ ಡೆನ್ಸಿಟಿ. ಇದೆಲ್ಲವನ್ನು ನೀವು ಜ್ಞಾಪಕ ಇಟ್ಕೊಬೇಕು. ಓಕೆ, ನಾವು ಲೆಟ್ ಅಸ್ ಡಿಸ್ಕಸ್. ಲುಕ್ ಹಿಯರ್, ದಿಸ್ ಈ ಫಾರ್ಮುಲಾದಿಂದ ಏನಾಗುತ್ತೆ, ಎನ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ಐ ಈಸ್ ಈಕ್ವಲ್ ಟು ಜೆ ಎ. ಇಟ್ ಬಿಕಮ್ಸ್ ಐ ಈಸ್ ಈಕ್ವಲ್ ಟು ಜೆ ಇಂಟು ಎ. ದ ಕರೆಂಟ್ ಡೆನ್ಸಿಟಿ ಇಂಟು ಏರಿಯಾ ಗಿವ್ಸ್ ದ ಕರೆಂಟ್. ಓಕೆ, ಆ್ಯಂಡ್ ನಾವು ಲೆಟ್ ಅಸ್ ಡಿಸ್ಕಸ್ ಓಮ್ಸ್ ಲಾ. ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್ ಇನ್ ದಿಸ್ ಚಾಪ್ಟರ್. ಓಮ್ಸ್ ಲಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಹೈಸ್ಕೂಲಲ್ಲಿ ಐ ಥಿಂಕ್ 8th or 9th ಓಮ್ಸ್ ಲಾ ಬಂದಿದೆ ಅಂತ ಅನಿಸುತ್ತೆ. ಸೊ ಈ ಚಾಪ್ಟ್ರಲ್ಲಿ ಎಲ್ಲ ಡೆರಿವೇಷನ್ಸು ಇರೋದು ಈ ಓಮ್ಸ್ ಲಾ ಆಧಾರದ ಮೇಲೆ.
around this Ohm's law all derivations are designed, and also almost all everything is designed on this Ohm's law. Okay, so now let us see what is Ohm's law. ಇದಂತೂ ನೀವು 100% Ohm's lawನ ಅರ್ಥನೂ ಮಾಡ್ಕೊಬೇಕು. You have to mug up this, you have to keep in your memory. Okay, so now let us see what is Ohm's law. First let us understand what is Ohm's law. Of course Ohm's law tells about current and voltage. Okay, so now let us consider a conductor. Look here, this is the conductor connected to a battery. ಸೊ ನೀವು ಸೆಲ್ ಅಥವಾ ಬ್ಯಾಟ್ರಿ ಇದೆ ಅಲ್ವಾ, ಆ ಬ್ಯಾಟ್ರಿದು ಇ ಎಮ್ ಎಫ್ ಎಷ್ಟಿರುತ್ತೆ ಅಂದರೆ ಪೊಟೆನ್ಷಿಯಲ್ ಎಷ್ಟಿರುತ್ತೆ? 1.5 ವೋಲ್ಟಿನೋ 1.5 ವೋಲ್ಟ್ ಇರುತ್ತೆ ಒಂದು ಸೆಲ್ದು. ನೀವು ಮನೇಲಿ ಯೂಸ್ ಮಾಡ್ತೀರಲ್ವ ಸೆಲ್ಗಳನ್ನು, ಏನು ರಿಮೋಟ್ಗೆ ಹಾಕ್ತೀರಾ ಅಲ್ವಾ, ಅಥವಾ ನಿಮ್ಮ ಮನೇಲಿ ಗೀಸರ್ ಇದ್ದರೆ ಅದಕ್ಕೆ ಹಾಕ್ತೀರಾ. ದೀಸ್ ಸೆಲ್ಸ್ 1.5 ವೋಲ್ಟ್ 1.5 ವೋಲ್ಟ್ ಅಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಇದು ಮೇಂಟೈನ್ ಮಾಡುತ್ತೆ. ಆವಾಗ ಕರೆಂಟ್ ನೋಡಿರಿ ಯಾವ ಥರ ಫ್ಲೋ ಆಗ್ತಾ ಇದ್ದಾವೆ, ಹೌ ದೀಸ್ ಎಲೆಕ್ಟ್ರಾನ್ಸ್ ಆರ್ ಫ್ಲೋಯಿಂಗ್. ಸೊ ನಿಮ್ಮ ಮೊಬೈಲಲ್ಲಿ ಅನಿಮೇಷನ್ ಯಾವ ಥರ ಬರ್ತಾ ಇದೆ ನನಗೆ ಗೊತ್ತಿಲ್ಲ. ಸೊ ಇಲ್ಲಿ ಕರೆಕ್ಟಾಗಿ ಬರ್ತಾ ಇದೆ. ಸೊ ಯು ಹ್ಯಾವ್ ಟು ಈ ಅನಿಮೇಷನ್ಸ್ ಎಲ್ಲ ಕರೆಕ್ಟಾಗಿ ನಿಮಗೆ ಗೊತ್ತಾಗಬೇಕು ಅಂದರೆ ನಾನು ಈ ವಿಡಿಯೋಸನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ. ಒನ್ಸ್ ಅಗೈನ್ ಯು ಹ್ಯಾವ್ ಟು ಸಿ. ಓಕೆ, ಸೊ ನಾವು ಇವಾಗ ಸಪೋಸ್ ಒಂದು ಬ್ಯಾಟ್ರಿಗೆ ಬದಲಾಗಿ ಐ ಆಮ್ ಗೋಯಿಂಗ್ ಟು ಆ್ಯಡ್ ಅನದರ್ ಸೆಲ್ ಲೈಕ್ ದಿಸ್. ಟೂ ಸೆಲ್ಸ್ ಆ್ಯಡ್ ಮಾಡಿದ್ರೆ ಏನಾಯಿತು? 3 ವೋಲ್ಟ್ಸ್ ಆಯಿತು ಪೊಟೆನ್ಷಿಯಲ್ ಡಿಫ್ರೆನ್ಸ್. ನೌ ವಾಟ್ ಹ್ಯಾಸ್ ಹ್ಯಾಪನ್? ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಆಯಿತು. ಇಲ್ಲಿ ಎಲೆಕ್ಟ್ರಾನ್ಸ್ ತುಂಬ ಫಾಸ್ಟಾಗಿ ಮೂವ್ ಆಗ್ತಾ ಇದೆ ನೋಡಿರಿ. ಫಾಸ್ಟಾಗಿ ಮೂವ್ ಆಗ್ತಾ ಇದೆ ಅಂದರೆ ಕರೆಂಟ್ ಜಾಸ್ತಿ ಆಗ್ತಾ ಇದೆ. ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ನಾವು ಜಾಸ್ತಿ ಮಾಡ್ದಂಗೆಲ್ಲ ಹೆಂಗೆ ಜಾಸ್ತಿ ಮಾಡೋದು? ಸೆಲ್ಸ್, ಮೋರ್ ಆ್ಯಂಡ್ ಮೋರ್ ಸೆಲ್ಸ್ ವಿ ಆರ್ ಗೋಯಿಂಗ್ ಟು ಕನೆಕ್ಟ್ ಇನ್ ಸೀರೀಸ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಜಾಸ್ತಿ ಮಾಡ್ದಂಗೆಲ್ಲ ಕರೆಂಟು ಏನಾಗ್ತಾ ಇದೆ ಕಂಡಕ್ಟರ್ಲಿ ಜಾಸ್ತಿ ಆಗ್ತಾ ಇದೆ. ಓಕೆ, ಆ್ಯಂಡ್ ಲೆಟ್ ಅಸ್ ಕನೆಕ್ಟ್ ಒನ್ ಮೋರ್ ಸೆಲ್ ಲೈಕ್ ದಿಸ್. 1.5 ಎಷ್ಟಾಯಿತು? 4.5 ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಅಕ್ರಾಸ್ ದ ಎಂಡ್ಸ್ ಆಫ್ ದ ಕಂಡಕ್ಟರ್ ಅದು ಮೇಂಟೈನ್ ಮಾಡುತ್ತೆ. ಓಕೆ, ಸೊ 4.5 ವೋಲ್ಟ್ಸ್ ಅಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಅದು ಮೇಂಟೈನ್ ಮಾಡಿದ್ರೆ ಕರೆಂಟ್ ಇನ್ನೂ ಜಾಸ್ತಿ ಆಯಿತು. ನಾವು ವಿ ಕೆನಾಟ್ ಸಿ ದ ಮೋಷನ್ ಆಫ್ ದ ಎಲೆಕ್ಟ್ರಾನ್ಸ್, ತುಂಬ ಫಾಸ್ಟಾಗಿ ಹೋಗ್ತಾ ಇದೆ ಅಲ್ವಾ. ಅಫ್ಕೋರ್ಸ್ ಲೈಕ್ ದಿಸ್ ದೇ ಆರ್ ಮೂವಿಂಗ್. ಸೊ ಈ ಎಕ್ಸ್ಪೆರಿಮೆಂಟಿಂದ ನಮಗೇನು ಗೊತ್ತಾಗುತ್ತೆ? ಕರೆಂಟ್ ಅನ್ನೋದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಪೊಟೆನ್ಷಿಯಲ್ ಡಿಫ್ರೆನ್ಸು ಜಾಸ್ತಿ ಆದಂಗೆಲ್ಲ, ಓಕೆ, ಆ್ಯಸ್ ಯು ಇನ್ಕ್ರೀಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕರೆಂಟ್ ಆಲ್ಸೋ ಇನ್ಕ್ರೀಸಸ್. ಓಕೆ, ಸೊ ಅದನ್ನೇ ಓಮ್ಸ್ ಲಾ ಹೇಳೋದು. ಸೊ ಇದನ್ನು ನೀವು ಯಾವ ಥರ ಹೇಳ್ತೀರಾ ಫಿಸಿಕ್ಸಲ್ಲಿ? ಇದು ಜಾಸ್ತಿ ಆದರೆ ಇದು ಜಾಸ್ತಿ ಆಗುತ್ತೆ ಅಂತ. ಸೊ ಲೈಕ್ ದಿಸ್, ಅಂದರೆ ಇಲ್ಲಿ ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರೋದ್ರಿಂದನೇ ಕರೆಂಟ್ ಬರೋದು. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೇಲೆ ಕರೆಂಟ್ ಡಿಪೆಂಡ್ ಆಗಿದೆ. ಹಾಗಾಗಿ ಈ ಕರೆಂಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೇಲೆ ಯಾವ ಥರ ಡಿಪೆಂಡ್ ಆಗಿದೆ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ರೈಸ್ ಆದರೆ ಕರೆಂಟೂ ರೈಸ್ ಆಗುತ್ತೆ. ಅದನ್ನು ಹೇಗೆ ಹೇಳ್ಬೋದು? ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದರೆ ಒಂದು ಜಾಸ್ತಿ ಆದರೆ ಇನ್ನೊಂದು ಜಾಸ್ತಿ ಆದರೆ, ಒಂದು ಫಿಸಿಕಲ್ ಕ್ವಾಂಟಿಟಿ ಜಾಸ್ತಿ ಆದಾಗ ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿನೂ ಜಾಸ್ತಿ ಆದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಐ ಈಸ್ ಪ್ರಪೋರ್ಷನಲ್ ಟು ವಿ ಅಥವಾ ವಿ ಈಸ್ ಪ್ರಪೋರ್ಷನಲ್ ಟು ಐ. ಐ ಜಾಸ್ತಿ ಇದೆ ಅಂದರೆ ವಿ ಜಾಸ್ತಿ ಇದೆ ಅಂತ ಅರ್ಥ. ಓಕೆ, ಸೊ ನಾವು ದಿಸ್ ಈಸ್ ರಿಟರ್ನ್ ಲೈಕ್ ದಿಸ್. ಇದನ್ನು ಓಮ್ಸ್ ಲಾ ಹೇಳುತ್ತೆ. ಏನು? ಓಮ್ಸ್ ಲಾ ಸ್ಟೇಟ್ಸ್ ದಟ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈಡ್ ಅಕ್ರಾಸ್ ಇಟ್ಸ್ ಎಂಡ್ಸ್. ಅಂದರೆ ಈ ಕಂಡಕ್ಟ್ರಲ್ಲಿ ಫ್ಲೋ ಆಗ್ತಾ ಇರೋವಂಥ ಕರೆಂಟು ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಮೇಲೆ ಡೈರೆಕ್ಟಾಗಿ ಪ್ರಪೋರ್ಷನಲ್ ಆಗಿರುತ್ತೆ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈಡ್ ಅಕ್ರಾಸ್ ಇಟ್ಸ್ ಎಂಡ್ಸ್ ಪ್ರೊವೈಡೆಡ್. ಅಂದರೆ ನಾವೇನು ಮೇಂಟೈನ್ ಮಾಡಬೇಕು ಅಂದರೆ ಟೆಂಪರೇಚರ್ ಆ್ಯಂಡ್ ಅದರ್ ಫಿಸಿಕಲ್ ಕಂಡೀಷನ್ಸ್ ರಿಮೈನ್ಸ್ ಅನ್ಚೇಂಜ್ಡ್. ಟೆಂಪ್ರೇಚರ್, ಇದ್ರ ಟೆಂಪ್ರೇಚರನ್ನು ಚೇಂಜ್ ಮಾಡಬಾರ್ದು. ಅದರ್ ಫಿಸಿಕಲ್ ಕಂಡೀಷನ್ಸ್ ಅಂದರೆ ಲೆಂತ್ ಚೇಂಜ್ ಮಾಡಬಾರ್ದು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಚೇಂಜ್ ಮಾಡಬಾರ್ದು, ಮೆಟೀರಿಯಲ್ ಚೇಂಜ್ ಮಾಡಬಾರ್ದು. ಈ ಥರ ಅದರ್ ಫಿಸಿಕಲ್ ಕಂಡೀಷನ್ಸನ್ನು ನಾವು ಚೇಂಜ್ ಮಾಡ್ದಂಗೆ ಇಟ್ಕೊಂಡ್ರೆ ಟೆಂಪ್ರೇಚರು ಮತ್ತು ಅದರ್ ಫಿಸಿಕಲ್ ಕಂಡೀಷನ್ಸನ್ನು, ದಿಸ್ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಇದು ಸ್ಟೇಟ್ಮೆಂಟು. ಈ ಸ್ಟೇಟ್ಮೆಂಟನ್ನು ನೀವು ಮಗ್ಗಪ್ ಮಾಡಿಬಿಡ್ಬೇಕು. ಓಕೆ, ನಿಮ್ಗೆ ಯಾವಾಗ ಕೇಳಿದ್ರೆ ಆವಾಗ ಬರೋ ಥರ ಮಗಪ್ ಮಾಡಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಯಾವ ಥರ ಮಗಪ್ ಮಾಡಬೇಕು ಅಂತ. ಓಕೆ, ಮಗಪ್ ಮಾಡೋವಂಥ ಟೆಕ್ನಿಕ್ ಏನು?
ಲುಕ್ ಹಿಯರ್, ಫಸ್ಟ್ ಏನು ಮಾಡಬೇಕು, ಓಮ್ಸ್ ಲಾ ಸ್ಟೇಟ್ಸ್ ದಟ್, ಇಲ್ಲಿ ತನಕ ಓಮ್ಸ್ ಲಾ ಸ್ಟೇಟ್ಸ್ ದಟ್ ಒಂದು 10 ಟೈಮ್ಸ್. ಅದಾದಮೇಲೆ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಕಂಡಕ್ಟರ್, ಅನದರ್ ಪಾರ್ಟ್ ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಕಂಡಕ್ಟರ್ ಒಂದು 10 ಟೈಮ್ಸ್ ಹೇಳ್ಕೊಳೋದು. ಈಗ ಓಮ್ಸ್ ಲಾ ಸ್ಟೇಟ್ ದಟ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಕಂಡಕ್ಟರ್, ಇವೆರಡನ್ನು ಲಿಂಕ್ ಮಾಡೋದು. ಓಕೆ, ಅದೊಂದು 10 ಟೈಮ್ಸ್ ಹೇಳ್ಕೊಳ್ರಿ. ಸೊ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್, ಇದು ಅನದರ್ ಪಾರ್ಟ್, ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ 10 ಟೈಮ್ಸ್ ನೀವು ಹೇಳ್ಕೊಬೇಕು. ಇವಾಗ ಮತ್ತೆ ಇದು ಮೂರು ಸೇರಿ ಹೇಳ್ಕೊಬೇಕು ಒಂದು ಸರಿ. ಓಕೆ, ಫಾಸ್ಟಾಗಿ. ಅದಾದಮೇಲೆ ನೆಕ್ಸ್ಟ್ ಅಪ್ಲೈಡ್ ಅಕ್ರಾಸ್ ಎಂಡ್ಸ್ ಆಫ್ ದ, ಇಲ್ಲಿಂದ ಇಲ್ಲಿ ತನಕ ಎಂಡ್ಸ್. ಓಕೆ, ಅದಾದಮೇಲೆ ಪ್ರೊವೈಡೆಡ್ ದ ಟೆಂಪ್ರೇಚರ್ ಆ್ಯಂಡ್ ಅದರ್ ಫಿಸಿಕಲ್ ಕಂಡೀಷನ್ಸ್ ರಿಮೈನ್ ಅನ್ಚೇಂಜ್. 1 2 3 4 5 ಪೀಸಸ್ ಮಾಡ್ಕೊಂಡು ಒಂದೊಂದೇ ಪೀಸನ್ನು ನೀವು ಮಗಪ್ ಮಾಡಿ ಫೈನಲಾಗಿ ಎಲ್ಲವನ್ನು ಸೇರಿಸ್ಬಿಟ್ಟು ಹೇಳ್ಕೊಬೇಕು. ಆವಾಗ ನಿಮಗೆ ಈಸಿಯಾಗಿ ಬರುತ್ತೆ. ಓಕೆ, ಸೊ ಇದೇ ಮೆಥಡನ್ನು ನೀವು ಎಲ್ಲಿ ಯೂಸ್ ಮಾಡ್ಬೋದು, ಓಕೆ, okay, once again welcome back. ನೀವು ಮನೆಯಲ್ಲಿ ಮಾಡಿ, ಯಾಕೆಂದರೆ ನಿಮ್ಮ ಎಕ್ಸ್ಪೀರಿಯೆನ್ಸಿಗೆ ಬರಬೇಕು. ಯಾವುದು ನಿಮ್ಮ ಎಕ್ಸ್ಪೀರಿಯೆನ್ಸಿಗೆ ಬರಲ್ವೋ ಅದನ್ನು ನೀವು ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್, ದೆನ್ ಓನ್ಲಿ ಯು ವಿಲ್ ಹ್ಯಾವ್ ಟ್ರಸ್ಟ್ ಆನ್ ಇಟ್. ಓಕೆ, ಸೊ ಅದೇ ಥರ ಈ ಏನು ಲಾಸ್ ಇದ್ದಾವೆ ನಿಮ್ಮ ಎಂಟೈರ್ ಫಿಸಿಕ್ಸಲ್ಲಿ, ಸೆಕೆಂಡ್ ಪಿ ಯು ಸಿ ಎಂಟೈರ್ ಫಿಸಿಕ್ಸಲ್ಲಿ ಎಷ್ಟು ಬರ್ಬೋದು ಲಾಸು? ಎಸ್, ಒಂದು 10 or 12 ಬರ್ಬೋದು ಅಷ್ಟೇ. ಓಕೆ, ಅದರಲ್ಲಿ ಅದ್ರ ಮೇಲೇ 1 ಮಾರ್ಕ್ ಕ್ವಶನ್ಸ್, 2 ಮಾರ್ಕ್ ಕ್ವಶನ್ಸ್, 3 ಮಾರ್ಕ್ ಕ್ವಶನ್ಸನ್ನು ಕೇಳ್ತಾ ಇರ್ತಾರೆ. ದೇರ್ ಫಾರ್ ಯು ಹ್ಯಾವ್ ಟು ಮಗಪ್, ಅರ್ಥ ಮಾಡ್ಕೊಳ್ರಿ, ದೆನ್ ಯು ಹ್ಯಾವ್ ಟು ಗೆಟ್ ಇಟ್ ಬೈ ಆರ್ಟ್. ಓಕೆ, ದಿಸ್ ಯು ಹ್ಯಾವ್ ಟು ಡೂ. ಸೊ ನೆಕ್ಸ್ಟ್, ದಿಸ್ ಈಸ್ ಓಮ್ಸ್ ಲಾ, ಇದನ್ನು ನೀವು ಜ್ಞಾಪಕ ಇಟ್ಕೊಬೇಕಾಗುತ್ತೆ.